ಇರುವಲ್ಲಿ ಸೋಟಿ ಇರುವವರೆಗೆ ನನಗೆ ಸರಿ ಸೋಟಿ ಇರುವವರೆಗೆ ಸೋಟಿ ಇರುವವರೆಗೆ ನನಗೆ ಸರಿ ಸೋಟಿ ಇರುವವರೆಗೆ ಗುರುಕುಲದಿ ಆಸನದಿ ಛಲವ ಬೆಳಗ ಶೌರ್ಯನಿಗೆ ಕೈಗದೊರ ಎನಿಸಿದವರು ಗುರುಕುಲದಿ ಆಸನದಿ ಛಲವ ಬೆಳಗ ಶೌರ್ಯನಿಗೆ ಕೈಗದೊರ ಎನಿಸಿದವರು ಸೋಟಿ ಇರುವವರೆಗೆ ನನಗೆ ಸರಿ ಸೋಟಿ ಇರುವವರೆಗೆ. ಪೂಜ್ಯ ಪಿತಾಮಹ ಪರಮಪುತ್ರರಾದ ಆಚಾರ್ಯರೇ ಹಾಗೂ ಸಭಾಸದರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದರು. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡು ಮೇಡುಗಳ ಅಲದಾಡ್ತಿರುವ ನಾಚಿಕೆ ಇಲ್ಲದೆ ಮತ್ತೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವಂತೆ ನೋಡಿದಿರಾ ಅವರ ಅಟ್ಟಹಾಸವು ಎಷ್ಟರ ಮಟ್ಟಿಗಿದೆ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದ್ರಿ? ಯುದ್ಧವೇ ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ, ಹರ ದೀಕ್ಷೆ ಬದ್ಧ. ನನ್ನ ಬಳಿ 11 ಅಕ್ಷಯಿಣಿ ಸೈನ್ಯವಿರುವುದು. ಆದ್ರ ಹಿಡಿತಕ್ಕೆ ಸಿಕ್ಕಿದ್ರೆ ಆ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದ ಬಾಳೆ ಏನಿರುತ್ತೆ ಅದು ಆಗಿರಲಿ. ಸೋದರ ದುಶ್ಯಾಸನ, ಪಾಂಡವರ ನಡುವಿನವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನ್ಯಾರು? ಅಂಗರಾಜರಾದ ವೀರ ಕರ್ಣನಲ್ಲವೇ? ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿನಲ್ಲೇ ಬೆಳೆದ ಆ ವಿಚಾರ ನನಗೇತಕ್ಕೆ? ಮೌರವೇಶ್ವರ, ಪುರುಷೋತ್ತಮರು ಬರುತ್ತಿರುವಂತೆ ತೋರಬಹುದು. ಯಾರು ಪುರುಷೋತ್ತಮ ಬರುತ್ತಿರುವರೆ? ಬರಲಿ ಬರಲಿ, ಬಹಳ ಸಂತೋಷವಾಯಿತು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆನಂದ ಗೋಪಾಲಕನು ಪುರುಷೋತ್ತಮನೇ. ಬಂದವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಅಂತವನು ಪುರುಷೋತ್ತಮನೇ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಚಕ್ರವರ್ತಿಯಾದ ನಿನ್ನ ಬಳಿಯೇ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಚಕ್ರವರ್ತಿಯಾದ ನಾನು ರಾಜ್ಯದ ವಿಚಾರವನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಗವಾಯಿ ಮುಚ್ಚೆ. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯ ಓದಿನವೋ ಅಥವಾ ನ್ಯಾಯಕ್ಕೆ ಸರ್ವರೋದಿನರೋ? ರೋಗಿಗೆ ಪಥ್ಯವು ರುಚಿಸದಂತೆ ಅಪಥ್ಯವು ರುಚಿಸುವುದಿಲ್ಲ. ನಿನಗೆ ಕೇಡುಗಾಲ ಪ್ರಾಪ್ತವಾಗಿರುವುದರಿಂದ ನಿನ್ನ ಬುದ್ಧಿ ವಿಕಲ್ಪವಾಗಿ ಈ ರೀತಿ ಮಾತನಾಡುತ್ತಿರುವೆ. ಒದರದಿರಲು ಇದರ ಸದರದೆ ದುಡುಕಿ ಒದರದಿರಲು ಇದರ ಸದರದೆ ಒದರದಿರಲು ಇದರ ಸದರದೆ ದುಡುಕಿ ಒದರದಿರಲು ಇದರ ಸದರದೆ ನೆಲದ ಸಭೆಯಳು ನಿಂತು ಜರಿದು ಈ ಕೌರವನ ನೆಲದ ಸಭೆಯಳು ನಿಂತು ಜರಿದು ಈ ಕೌರವನ ನುಡಿವೆಯಾದಳ ಎರೆದು ಕೊಲ್ಲನೆ ಕಟ್ಟದಳ ನುಡಿವೆಯಾದಳ ಎರಿದು ಕೊಲ್ಲನೆ ಕಟ್ಟದಳ ಒದರದಿರಲು ವಿದುರ ಸದರದೆ ದುಡುಗಿ ಒದರದಿರಲು ವಿದುರ ಸದರದೆ ಸಬ್ಬಲಿಯ ಮಗ ನೀನು ಪರದೇಶೆ ಎಬ್ಬುಲಿಯ
ಸಕಲ ವೀರನಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಶಾಸನ ಹಿರಿಯರು ಪೂಜೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜ್ಯ ಸ್ಥಾನವೆಂಬುದನ್ನು ಮರೆತು ಮಿತಿ ಮೀರಿ ಮಾತನಾಡುತ್ತಿರುವನು. ಈ ಉತ್ತಮೋತ್ತಮನನ್ನು ಕೂಡಲೇ ರಾಜ್ಯಸಭೆಯನ್ನ ಏನು ಸುಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನಾಲಿಗೆಯು ಸಿಳಿ ಹೋಗಬಾರದೆ. ಎಂದಾದರೂ ನಿನ್ನ ದುರ್ಬುದ್ಧಿಯನ್ನು ಸರಿಪಡಿಸಿಕೊಳ್ಳುವೆಂದು ತಿಳಿದಿದ್ದೆನು. ಕೇಳು, ನೀನು ಹಿಂದೆ ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ತಾನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಉಕ್ಕಿದ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಾರಂಭಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಸಾರಲಿಲ್ಲ. ಪ್ರಮಾದವಾಯಿತು ಸುಯೋಧನ. ಪರಮ ಪೂಜ್ಯರಾದ ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕಿಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯ. ಅವರೇನಾದರೂ ಧನುರ್ಧಾರಿಗಳಾಗಿ ರಣರಂಗದಲ್ಲಿ ನಿಂತಿದ್ದರೆ ಅವರನ್ನು ಹೆದರಿಸುವ ವೀರರು ಸೂರರು ಯಾರಿದ್ದರು? ಕರ್ಣ, ಈತನ ಗೊಡ್ಡ ಬೆದರಿಗೆ ನೀನು ಹೆದರಿದೆಯ? ಹಾಗಲ್ಲ, ಕೇಳುವರು ಕರ್ಣ. ಧರಣಿಗೆ ಧರಣಿಗೆ ಹೊರಳುಪೆ ನಿನ್ನುತ್ತ ಶಪಥವನಂತು ಮಹೇಶ್ವರ ಕೋರರನ್ನೆತ್ತಿಸಿ ಗಣಮಹೇಶ್ವರ ಕೋರರನ್ನೆತ್ತಿಸಿ ಹೊರ ಶಾಪವನಂತು ನಿನಗೆ ಸರಿಸಮರಿಹರೆ ಕರ್ಣ. ಕರ್ಣ, ಇಂಥ ಪ್ರಕ್ರಮಶಾಲಿಯಾದ ನೀನು ಈ ವಿಧನ ಗೊಡ್ಡು ಬೆದರಿಗೆ ಎದುರುವ್ಯ? ಈ ವಿದುರನು ಎಂದು ತಾನೇ ಬಿಲ್ಲ ನಡೆದು ರಣರಂಗದಲ್ಲಿ ಯುದ್ಧವನ್ನು ಮಾಡಿರುವುದು. ಅದು ಅಲ್ಲದೆ ಇಂಥ ಸಾವಿರಾರು ಧನುಸುಗಳು ನನ್ನ ಶಸ್ತ್ರಾಗಾರದಲ್ಲಿರುವ ಇವನ ಒಂದು ಹಲವು ಬಿಲ್ಲಿನಿಂದ ನಮಗಾಗಬೇಕ ಪ್ರಯೋಜನವಾದರೇನು? ನೀನು ಚಿಂತಿಸಬೇಡ, ಕುಳಿತುಕೋ. ಈಗೆಲ್ಲರೂ ಕೇಳಿರಿ, ದೂತನಾಗಿ ಬರ್ತಿರುವ ಆ ಕೃಷ್ಣನಿಗೆ ಯಾರಾದರೂ ನಿಂತು ನಮಸ್ಕರಿಸಿದ್ದೆ ಆದರೆ ಅಂತವರು ಯಾರೇ ಆಗಲಿ ಕೂಡಲೇ ರಾಜ್ಯಸಭೆಯಿಂದ ಬಿಟ್ಟು ಹೊರಡಬೇಕಾದಿತ್ತು. ಅಚ್ಚರ ಸೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಗೊಳಿಸುವಂತ ತಿಳಿಸಿದ್ದೇನೆಲ್ಲ. ಸಿದ್ಧವಾಗಿರುವುದು ಎಲ್ಲಿ? ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತಿರುವೆನು. ಅಗ್ರಜ, ಸಿದ್ಧವೇ, ತೆಗೆದು ಅಗ್ರಜ.
ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುವಾಗ ಈತನು ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೆ ಬಂದು ನಮಸ್ಕರಿಸುವಂತೆ ಮಾಡುತ್ತೇನೆ. ಜಾಗೃತರಾಗು ನನ್ನ ಯೋಗಮಾಯಿ. ಸುಯೋಧನ, ಸಾರ್ವಭೌಮ ಚಕ್ರವರ್ತಿಯಾದ ನೀನು ಈ ತುಂಬಿದ ರಾಜ್ಯಸಭೆಯಲ್ಲಿ ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ಚೇಚೆ, ಮೇಲೇಳು ಕೌರವೇಶ್ವರ, ನಾನೇ ನಿನ್ನ ಬಳಿಗೆ ಬರ್ತಿದ್ದನಲ್ಲ. ಏನು ಹೇಳಿದೆ ಕೃಷ್ಣ? ಚಂದ್ರಕುಲ ಚಕ್ರೇಶ್ವರನಾದ ನಾನು ನಿನಗೆ ನಮಸ್ಕರಿಸಿದ್ದೇನೆಂದು ಹೆಮ್ಮೆ ಪಡಬೇಡ. ದೂತನಾಗಿ ಬಂದಿರೋ ನಿನ್ನಲ್ಲಿ ದೂತ ಲಕ್ಷಣವು ಇರುವುದಿಲ್ಲ ಎಂದು ಅಡಿಯಿಂದ ಮುಡಿಗೆ ಪರೀಕ್ಷಿಸಿದನಷ್ಟೇ. ಹೋಗು, ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ದಿನಚರಿಯಂತೆ ಈ ಭೂಮಾತೆಗೆ, ನಿನಗಲ್ಲ. ಬಂದಿದ್ದಾಯ್ತಲ್ಲ ಪಾಂಡವರ ರಾಯಭಾರಿ, ಕುಳಿತುಕೋ. ಕೃಷ್ಣ, ನಿನಗೆ ಗಾನ ನರ್ತನವೆಂದರೆ ನಿನಗೆ ಬಲಪ್ರಿಯವಲ್ಲವೇ? ಇರಬಹುದೇನು? ಇದ್ದೇ ಇದೆ. ನಂದ ಗೋಕುಲದ ನರ್ತಕಿಯರ ನರ್ತನವನ್ನು ನೋಡಿ ಬೇಯಿಸುತ್ತಿರುವ ನೀನು ಈ ಹಸ್ತಿನಾಪುರದ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು. ಸೋದರ ದುಶ್ಯಾಸನ, ಎಳೆಯಲೇ ನಮ್ಮ ರಾಜ್ಯ ನರ್ತಕಿಯರ ನರ್ತನ. ರಾಜ ನರ್ತನ ಬರಮಾಡಿ. ಕರುನಾಳು ಗುರುಭೂಪರಾಜೇಶ್ವರ, ಕರುನಾಳು ಗುರುಭೂಪರಾಜೇಶ್ವರ, ಗುರುವಂಶ ಕುಲತಿಲಕ ಮಕುಟೇಶ್ವರಾಧೀರ, ಗುರುವಂಶ ಕುಲತಿಲಕ ಮಕುಟೇಶ್ವರಾಧಿ, ಕರುನಾಳು ಗುರುಭೂಪರಾಜೇಶ್ವರ. ರೂಪಮನೋಗದ ಜಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ, ಹರಿಭು ಭಯಂಕರ ರೂಪಮನೋಗರ ಜಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪಮನೋಗರ ಕಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ. ಸೋದರ ಮಾವನಾಗಿದದಿ ಚತುರ, ಕೌರವೇಶ್ವರ
ಗಾಂಧಾರಿ ದೇವಿಗೆ ಹೃದಯ ಕುವರ ಗಾಂಧಾರಿ ದೇವಿಯ ಹೃದಯ ಕುವರ ಗಾಂಧಾರಿ ದೇವಿಯ ಗಾಂಧಾರಿ ದೇವಿ ಹೃದಯ ಕುವರ ಗಾಂಧಾರಿ ದೇವಿಯ ಹೃದಯ ಕುವರ ಗಾಂಧಾರಿ ದೇವಿಗೆ ಹೃದಯ ಕುವರ ಗಾಂಧಾರಿ ದೇವಿಗೆ ಪ್ರೀತಿಯ ಕುಬೇರ ಗಾಂಧಾರಿ ದೇವಿಗೆ ಪ್ರೀತಿಯ ಕುಬೇರ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುಣಾಳು ಗುರು ತಲಗಿರಲ ಗುರು ವಂಶ ಕುಲತಿಲ ಮಗುಡೇಶ್ವರಾಧಿ ಕರುಣಾಳು ಗುರು ರಾಜೇಶ್ವರ ನೀಲವರ್ಣದಗಿ ಚೆಲುವ ಕೃಷ್ಣ ಕೊಳಲನಾದದೆ ನೀಲವರ್ಣದಗಿ ಚೆಲುವ ಕೃಷ್ಣ ನೀಲವರ್ಣದಗಿ ಚೆಲುವ ಕೃಷ್ಣ ಹಲೋ
ಚೆಲುವ ಕೃಷ್ಣ ಆ, ಆ, ನಿನ್ನ ಕುಳಲನಾದದೆ 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 ಜಗದ ಜನರ ಮರುಳುಗೊಳಿಪ ಈ ಜಗದ ಜನರ ಮನವ ಮರುಳುಗೊಳಿಪ ಹರಿ ಶ್ರೀ ಹರಿ ಗೋವರ್ಧನ ಗಿರಿಧಾರಿ ನಂದ ಕಿಶೋರ ನಂದನಂದನ ದೇವಕೀ ನಂದನ ವಸುದೇವ ಕಂದ ಮುಕುಂದ ಇದು ಇದು ನಿನಗೆ ಈ ರೋಜಸಭೆಯ ನರ್ತಕಿಯರ ರಮಣ ನಮನ ಚಂದ್ರಕುಲಚಕ್ರೇಶ್ವರನ ಆಸ್ಥಾನದಲ್ಲಿ ಕೃಷ್ಣನ ಕೊಳಲಿನ ಗುಣಗಾನವೇ. ಕೃಷ್ಣ ಎಲ್ಲಿ ಮತ್ತೊಮ್ಮೆ ಹೇಳಿ.
ಕಡುವೈರಿ ಪುರದೊಡೆಯ ಗದದರೆ ಭೀಮನಿ ಭೀಮನಿಗೆ ಬನು ಕಡುವೈರಿ ನಮ್ಮ ಸಿನಪುರದೊಡೆಯ ಗದದರೆ ಇವನಿಗೆ ಸಾಟಿ ಯಾರಿಗರೀದರೆ ಇವನಿಗೆ ಸಾಟಿ ಯಾರಿಗರೀದರೆಯೋ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಹರಿದಾಟೆಯ ಛಲದಲ್ಲಿ ಬಲದಲ್ಲಿ ಸರಿದಾಟೆಯಾರಿಗ ಛಲದಲ್ಲಿ ಬಲದಲ್ಲಿ ಸರಿದಾಟೆಯಾರಿಗರು ಛಲದಲ್ಲಿ ಬಲದಲ್ಲಿ ಸರಿದಾಟೆಯಾರಿಗ ಕರುಣಾಳು ಗುರು ಪರಾಜೇಶ್ವರ ಸದಗಿರದ ಗುರು ವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಗುರು ಪರಾಜೇಶ್ವರ ಇಂತ ತಾಕದೇಮಿ ತಕ್ಕ ಜಣು ತಾಕದೇಮಿ ತಕ್ಕ ಜಣು ತಾಕದೇಮಿ ತಕ್ಕ ಜಣು ತಾಕದೇಮಿ ತಕ್ಕ ಜಣು ದಿಮಿ ತಕ್ಕ ಜಣು ತಾಕದೇಮಿ ತಕ್ಕ ಜಣು ದಿಮಿ ತಕ್ಕ ಜಣು ತಜ್ಜಂ ತಕ ಜಂ ತಕಟ ಜಂ ತದಗಿನ 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 ತಜ್ಜಂ ತಕ ಜಂ ತಕಟ ಜಂ ತದಗಿನ 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 ಜಮ್ ತಕ ಜಮ್ ತಕಿಟ ಜಮ್ ತದಿಂಗಿನ 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 ತಾ ಕರುಣಾಳು ಕುರುಬೋ ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಕರುಣಾಳು ಕುರುಬೋ ಪರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ರಾಜೇಶ್ವರ ಗೌರವೇಶ್ವರ ಸುಯೋಧನ ಕೃಷ್ಣ, ಗಾನ ನರ್ತನವನ್ನು ನೋಡಿದಾಯ್ತಲ್ಲೇ ನೀನು ಬಂದ ವಿಚಾರವನ್ನು ತಿಳಿಸಬಹುದು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ಓ ಸುದೇವ, ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತೇನಾದರೂ ತಿಳಿಸೋ. ಸುಯೋಧನ, ರಾಜ್ಯದ ವಿಚಾರ ಅಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ. ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ.
ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ನೀವು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನಡೆಯದಿದ್ದರೆ ಮುಂದಾಗುವ ಅನಾಹುತಗಳಿಗೆ ನೀವೇ ಕಾರಣರಾಗುವಿರಿ. ಈಗ ನಿಮ್ಮೆಲ್ಲರ ಮುಂದಿಡುವ ಪ್ರಶ್ನೆಗಳು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವವನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಮಾತೃಭೂಮಿಯನ್ನು ಶಾಂತಿಯಿಂದ ಅಮೃತಧಾರೆಯಿಂದ ಅಭಿಷೇಕ ಮಾಡಿರೋ, ಇಲ್ಲವಾದರೆ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೊಯಿಸುವರು. ಇವೆರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರ್ತೇನೆ. ಕಪಟ ಜೂತದಲ್ಲಿ ಪರಾರ್ಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರಾದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಪೂರೈಸಿಕೊಂಡು ಅಸ್ಥಿರಾವತಿಗೆ ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಇನ್ನು ನೀವು ವಾಗ್ದಾನ ಮಾಡಿದಂತೆ ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ವಿನಯ ವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರ್ತಿದ್ದ ದೀರ್ಘ ವೈರವನ್ನು ಪಾಂಡುನಂದನರು ಮರೆಯಲು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ಪಾಂಡುನಂದನರು ತಮ್ಮ ನ್ಯಾಯವಾಗಿ ಸಲ್ಲಬೇಕಾದ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿರಿ. ಸಭಾಸದರೇ, ಕೌರವರಂತೆ ಪಾಂಡವರು ನಿಮ್ಮ ಮಕ್ಕಳಲ್ಲವೇ? ಪಾಂಡುರಾಜೇಂದ್ರನು ಮೃತನಾದ ಬಳಿಕ ಅವರು ನಿಮ್ಮ ಆಜ್ಞಾನುಸಾರವಾಗಿ ಬೆಳೆದಿರಲ್ಲವೇ? ಅವರಿಗೂ ಆಶ್ರಯ ಕೊಡಿ ಎಂದು ಬೇಡುತ್ತೇನೆ. ಪ್ರಾಜ್ಞರಾದ ನಿಮಗೆ ನಾನು ಹೆಚ್ಚಿಗೆ ಹೇಳಲು ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಸುಯೋಧನ ತಿಳಿಸಿವನು ಕೇಳು. ಬೇಡವೇ ಕದನ ಸುಯೋಧನ, ಬೇಡವೇ ಕದನ. ಸ್ವಜನ ಹರಣ ಓಂ ಪುರುಷ ನಯನ, ಸ್ವಜನ ಹರಣ ಓಂ ಪುರುಷ ನಯನ. ಬೇಡವೇ ಕದನ ಸುಯೋಧನ, ಬೇಡವೇ ಕದನ ಸುಯೋಧನ, ಬೇಡವೇ ಕದನ. ಭರತಿಗಾಣಿ ವಂಶನಾಶನ, ಭರತಿಗಾಣಿ ವಂಶನಾಶನ. ಬೇಡವೇ ಕದನ ಸುಯೋಧನ, ಬೇಡವೇ ಕದನ ಸುಯೋಧನ, ಬೇಡವೇ ಕದನ. ಧೃತರಾಷ್ಟ್ರ ಪ್ರಿಯ ಪತ್ರರೇ, ಸಭಾ ಸದಸ್ಯರೇ, ಶ್ರೀಕೃಷ್ಣ ಪರಮಾತ್ಮರು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವುಗಳು ಕೇಳಿದಿರಲ್ಲವೇ? ಅದರಂತೆ ನಡೆಯುವಿನೆಂದು ನಾನು ನಂಬಿರುತ್ತೇನೆ. ಶಾಂತಿ ಸಂಧಾನದ ಸುಸಮಯನ್ನು ವ್ಯಕ್ತಗೊಳಿಸುವುದರಿಂದ ಮುಂದೆ ಅಮೃತವು ಸಹ ವಿಷವಾಗದಲ್ಲವೇ? ನಾವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅನನ್ಯ ಮೈತ್ರಿಯಿಂದ ಇರೋದು ಮೇಲಿದೆ ಕುಮಾರ. ಇದು ನನ್ನ ಅಭಿಮತ. ಪಿತಾಮಹ, ಕುಮಾರ ಸುಯೋಧನ, ಏತಕ್ಕೆ ಅವನುಗಳು ಬಿಡುವಂತ? ಏತಕ್ಕೆ ಅವನುಗಳು ಬಿಡುವಂತ? ಅಲ್ಲದು ವೈರ ಸಾಧಿಸದಿರುತ್ತಲ
ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಹೇಳಾರೆ. ಸಂಧಿಗೆ ಸುಸಮಯ. ಈ ಸಂಧಿಯನ್ನು ನೀನು ನಿರಾಕರಿಸಬೇಡ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸತ್ಕರಿಸು. ಇದರಿಂದ ನಿನ್ನ ಹಿತೇಶಗಳು ಕ್ಷೇಮ, ಹಿರಿಯರಾದ ನಮಗೂ ಕ್ಷೇಮ. ಸೌಖ್ಯದಿಂದ ರಾಜಭಾರ ಮಾಡು ಕುಮಾರ. ಆಚಾರ್ಯರೇ, ಸುಯೋಧನ, ಯಾರು? ಓಹೋ, ವಿದುರ ಚಿಕ್ಕಪ್ಪ ಮಹೇಶರು. ನನಗೆ ಉಪದೇಶ ಮಾಡೋದ್ರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ಹೌದು ಸುಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನು ಈಗ ಸುಮ್ಮನಿದ್ದರೆ ಆ ದೋಷವು ಸಂಭವಿಸುವುದು. ಕುಮಾರ, ಈಗ ನೀನು ಯೌವನವದಿಂದ ಗರ್ವಿತನಾಗಿರುವೆ. ರಾಜ್ಯವದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೆ ಒಂದು ಮಾತನ್ನು ಹೇಳುವುದು ಕೇಳು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ಅದರಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಮತ. ವಿದುರ, ಏನು ಹೇಳಿದೆ? ಈ ನೀತಿಯನ್ನು ನೀನು ಆ ಪಾಂಡವರಿಗೆ ಕೇಳಲಲ್ಲಿ? ನಿನಗಾಗಲಿ, ಅಲ್ಲಿ ಕುಳಿತಿರ್ತಕ್ಕಂಥ ಕೃಷ್ಣನಿಗಾಗಲಿ, ಪೂಜ್ಯ ಪಿತಾಮಹರಿಗಾಗಲಿ, ಗುರುದ್ರೋಣರಿಗಾಗಲಿ ನನ್ನೊಬ್ಬನಲ್ಲೇ ದೋಷವು ಕಾಣುತ್ತಿರುವುದು. ಆ ಪಾಂಡವರು ನಿರ್ದೋಷಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಹೇಳಿದಿರಿ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯಾಗೇ ಮುಗಿಸಿದೆ. ಈ ನಿನ್ನ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿ ನನ್ನಲ್ಲ. ಏ ಚಂದ್ರಕುಲ ಚಕ್ರೇಶ್ವರನು, ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇದು ನೀನು ಚೆನ್ನಾಗಿ ತಿಳಿದು ಈ ಸಾಮ್ರಾಜ್ಯವನ್ನು ಆಳಬೇಕೆಂದ ಇಚ್ಛೆ ಆ ಪಾಂಡವರಿಗೆ ಇದ್ದಿದ್ದೇ ಆದರೆ ನನ್ನೊಡನೆ ಯುದ್ಧ ಮಾಡಿ ಜಯಿಸಿ. ಇಲ್ಲ ಆದರೆ ಕಾಡಿಗೆ ಹೋದರೆ ಮತ್ತೊಮ್ಮೆ ಕಾಡಿಗೆ ಹೋದರೆ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾಹವಾಸದ, ದುರಾಶೆಯ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಗುವುದಿಲ್ಲ ಈ ಒಕ್ಕೂಟತ್ವ. ಇದನ್ನು ನಾನು ಮೊದಲೇ ಬರಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹವಾಸದ, ದುರಾಶೆಯ ದುರಾಭಿಮಾನವೇ. ಹಾಗಲ್ಲ ಹೇಳುವಿನು ಕೇಳು ಕೃಷ್ಣ. ಈ ಚಂದ್ರಕುಲ ಚಕ್ರೇಶ್ವರನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಹೊಟ್ಟೆ ಭಾಗ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದನಲ್ಲವೇ ಯೋಧನ. ಆ ನಿನ್ನ ನಪಂಸಕ ಪಾರ್ಥ. ಅದು ದುರಹಂಕಾರ. ಇನ್ನು ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಟಿ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಪಾಂಡವರು. ಅದು ಅದು ದುಸ್ಸವಾಸ. ಇನ್ನು ಈ ದುರ್ಯೋಧನ ದುಶ್ಯಾಸರನ್ನು ಪುಡಿಗೈದು ಈ ಅಖಂಡ ಭರತಖಂಡ ಸಾಮ್ರಾಜ್ಯದಲ್ಲಿ ತಮ್ಮ ಧ್ವಜಾಪತಾಕೆಯನ್ನು ಆರಿಸಲೇಬೇಕೆಂದಿರಲ್ಲವೇ ಅದು ಅದು ದುರಾಶಯ. ಇನ್ನು ನಾವೇ ಸಮರ್ಥರು, ನಾವೇ ನೀತಿವಂತರು ಎಂಬುದಾಗಿ ಕೊಚ್ಚಿಕೊಳ್ಳುತ್ತಿರುವಲ್ಲವೇ ಆ ನಿನ್ನ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದ್ರು ಈ ಕೌರವೇಶ್ವರ ನಿರ್ಧಾರ ಚಲಿಸೋದು, ಚಲಿಸಲಾರದು, ಚಲಿಸಕೂಡದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ನೀನು ಬಂದ ದಾರಿಯನ್ನು ಹಿಡಿದರೆ ಒಳ್ಳೆಯದು. ಸುಯೋಧನ, ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಸತ್ಯಕ್ಕೆ ಭಂಗ ಬರುವುದೆಂದು ಶಾಂತಿಯಿಂದಲೇ ಜೀವಿಸುತ್ತಿರುವ ಧರ್ಮರಾಯನ ಧರ್ಮವು ಮೂರು ಲೋಕವೇ ಹೊಗಳುವುದು.
ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರೌದ್ರಾಂತ ಸಂಭೂತನಾದ 1000 ಆನೆಯ ಬಲವುಳ್ಳ ಭೀಮಸೇನನ ಪರಾಕ್ರಮ ನಿನಗೂ ಸಹ ತಿಳಿದಿರುವುದು. ಇನ್ನು ಪರಶುಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ. ಇವರುಗಳ ಪರಾಕ್ರಮಗಳ ಮುಂದೆ ನಿಮ್ಮಗಳ ಪರಾಕ್ರಮವೇನು ನಡೆಯುವುದಿಲ್ಲ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಮಹಾಮೇಧಾವಿಗಳು. ಅವರನ್ನು ವೈರಿಗಳನ್ನಾಗಿ ಮಾಡಿಕೊಳ್ಳಬೇಡ, ನಿಧಾನವಾಗಿ ಆಲೋಚಿಸು. ಬಲೇ ಕೃಷ್ಣ, ಬಲೇ ಒಳ್ಳೊಳ್ಳೆ ಶೂರರನ್ನೇ ಆರಿಸಿ ಹೇಳಿಬಿಟ್ಟೆಯಲ್ಲ. ಸಾತ್ವಿಕನಂತೆ ವೇಷವನ್ನು ಧರಿಸಿ ಇಡೀ ಲೋಕವನ್ನೇ ವಂಚಾಕುತ್ತಿರುವ ನಯವಂಚಕ ಕೈಲಾಗದ ಹೇಳಿ ಆ ನಿನ್ನ ಧರ್ಮರಾಯ. ಇನ್ನು ಹೊಟ್ಟೆ ಭಾಗ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಹಿಡಿಂಬ ಕೀಚಕನನ್ನ ಕೊಂದ ಮಾತ್ರಕ್ಕೆ ಅವನು ಅಜೇನು. ಭೀಮನೇ ಕೀಚಕನನ್ನು ಕೊಂದಿದ್ದನ್ನು ನೋಡಿದವರು ಯಾರು? ಆಗ ಒಂದು ವೇಳೆ ಕೊಂದಿದ್ದೇ ಆದರೆ ನಿನ್ನಂತ ಕಪಟಿ ಸಹಾಯದಿಂದಲೇ ಕೊಂದಿರಬೇಕು. ಅಂತ ಕೊಲೆ ಪಾತಕನು ರೌದ್ರ ಅಂತ ಸಂಭೂತನ 1000 ಆನೆ ಬಲವುಳ್ಳವನು ಹಾಲಿನ ಭೀಮಸೇನನು. ಆಗಿದ್ದರೆ ತುಂಬಿದ ರಾಜ್ಯಸಭೆಯಲ್ಲಿ ಕೈ ಹಿಡಿದ ಪತ್ನಿಯನ್ನು ಅಪಮಾನವಾಗುತ್ತಿದ್ದಾಗ ಎಲ್ಲಿ ಹೋಗಿತ್ತು ಅವನ 1000 ಆನೆ ಬಲ? ಇನ್ನು ಆ ನಿನ್ನ ಅರ್ಜುನ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟಿ ಸ್ತ್ರೀಯಂತೆ ವೇಷವನ್ನು ಧರಿಸಿ ವಿರಾಟರಾಯನ ಪುತ್ರಿ ಉತ್ತರೆಗೆ ತಾಗತಾಯಿ ತಾಗತಾಯಿ ಎಂದು ನಾಟ್ಯ ಕಲಿಸಿದ ನಪಂಸಕ. ಅಂತವನ ಪರಾಕ್ರಮವು ನಾನು ಚಂದಾಗಿ ಬಲ್ಲೆ ಕೃಷ್ಣ, ನಾನು ಚಂದಾಗಿ ಬಲ್ಲೆ. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹೋದರರು ರಣರಂಗಕ್ಕೆ ಇನ್ನು ಹೊಸಳೆಗಳು. ಒಬ್ಬ ಅಶ್ವಪಾಲಕ, ಇನ್ನೊಬ್ಬ ಗೋಪಾಲಕ. ಇಂಥವರ ಪರಾಕ್ರಮವು ಗೋಪಾಲಕನಾದ ನಿನಗತಿಶಯ ವರ್ತ, ಭೂಪಾಲಕನಾದ ನನಗಲ್ಲ. ಇಲ್ಲಿವರೆಗೂ ನಿಮ್ಮವರ ಪರಾಕ್ರಮವು ಹೇಳಿದಾಯ್ತು. ಇನ್ನು ಸ್ವಲ್ಪ ನಮ್ಮವರ ಪರಾಕ್ರಮವನ್ನು ಸ್ವಲ್ಪ ಕೇಳಿ ತಿಳಿದುಕೋ. ಅಗತ್ಯವಾಗಿ ಈ ಅಖಂಡ ಭರತಖಂಡ ಸಾಮ್ರಾಜ್ಯವನ್ನು ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯ ಹಲವ ನನಗೆದರಿ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ನಿನ್ನ ಪಾಂಡವರು ಸಾಹಸಿಯರು. ಓ ನಿನ್ನ ಹೊಟ್ಟೆ ಬಾಪುಕ ಭೀಮನ ಗುಂಡಿಗೆಯನ್ನು ಸೇರಿ ರುಂಡ ಮುಂಡಗಳನ್ನು ಚೆಂಡಾಡಲೇಬೇಕಿಂತ ಸದಾ ಸಿದ್ಧನಿರುವ ನನ್ನ ಸಹೋದರ ದುಶ್ಯಾಸನ. ಇನ್ನು ಆ ನಿನ್ನ ಪಾರ್ಥನ ಸ್ಥಿರವನ್ನು ಛೇದಿಸಲೇಬೇಕೆಂದು ಶಪಥವನ್ನು ಗೈದು ಕಾಲ ವಿಷ್ಣು ಎಂಬ ಧನಸನ್ನು ಪಡೆದಿರುವ ಲೋಕೈಕ ವೀರ ನನ್ನ ಮಿತ್ರ ಇನ್ನು ಈ ನಿನ್ನ ತಂತ್ರಗಳಿಗೆ ಪ್ರತಿ ತಂತ್ರಗಳನ್ನು ಹೂಡುತ್ತಾ ಸದಾ ಸಮಯ ಸಂಜೀವಿ ನಿಂತಿರುವ ನನ್ನ ಸೋದರ ಮಾವ ಶಕುನಿ ಮಾವ. ಇನ್ನು ಅಶಮ ಬಲಶಾಲಿಯಾದ ಪರಾಕ್ರಮಶಾಲಿಯಾದ ನನ್ನ ಸೈಂಧವ ರಾಜ ಕೃಷ್ಣ. ಇನ್ನು ಗುರುದ್ರೋಣರು ಸಮಗ್ರ ಕೌರವರಿಗೂ ಪಾಂಡವರಿಗೂ ಅಸ್ತ್ರ ಶಿಕ್ಷಣ ಕಲಿಸಿದ ಮಹಾಗುರುಗಳು. ಇನ್ನು ನನ್ನ ತಾತ ಭೀಷ್ಮಾಚಾರ್ಯರು ಭಾರ್ಗವಿ ವಿಜಯ ಎಂಬುದು ಬಿರುದು ಪಡೆದು ಇವರೇನಾದರೂ ಧನುರ್ಧಾರಿಯಾಗಿ ನಿಂತಿದ್ದೆ ಆದರೆ ಇವರನ್ನು ಎದುರಿಸುವ ವೀರರು ಶೂರರು ಮಾತಿನ್ಯಾರಿರು. ಇಂಥ ಅತಿರಥಕ ಮಹಾರಥಕರ ಮುಂದೆ ಆ ನಿನ್ನ ಪಾಂಡವರು ನಾಚಿಗೆ ಹೇಳು ಕೃಷ್ಣ, ನಾಚಿಗೆ ಹೇಳು. ಎರಡು ಪಾಂಡವರ ಕೂಡಿ ಬಾಳುವನು ಬೇಡ ಬೇಡ ಬೇಡವೋ. ಎರಡು ಪಾಂಡವರ ಕೂಡಿ ಬಾಳುವನು ಬೇಡ ಬೇಡ ಬೇಡವೋ. ಬೇಡ ಬೇಡ ಬೇಡವೋ. ಬೇಡ ಬೇಡ ಬೇಡವೋ. ಆಡುದರೆದು ಆಡಿಗೋಗಲೇ
ಕೋಪಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ. ನೀನು ಇನ್ನ ಬಂದ ದಾರಿಯನ್ನು ಹಿಡಿದರೆ ಇಲ್ಲವಾದರೆ ಈ ನನ್ನ ಗದೆಯಿಂದ ಅನರ್ಥವಾಯಿತು. ಎಚ್ಚರ ವಿಷ್ಣು ಕಾಳಿ ಪಾಂಡವರಿಗೆ ರಾಜ್ಯವನ್ನು ಕೊಡಬಾರದು. ಏಕೆಂದರೆ ಅವರು ಹಿಂದೆ ಮಾಡಿದ ಕೃತ್ಯವನ್ನು ನೆನೆಸಿಕೊಳ್ಳಲು ಅಪ್ಪ ನನ್ನ ಹೃದಯವು ಈಗಲೂ ಕಪ್ಪಿಯುತ್ತಿರುವುದು. ಕೃಷ್ಣ, ರಾಜ್ಯವೇನು ಗೋಪಿಕಾಂಗನೆ ಬೆಣ್ಣೆ ಮುದ್ದೆ ಅಲ್ಲವೋ ಗೊಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಇಲ್ಲವಾದರೆ ನೀನು ಇಲ್ಲ, ಈ ನಿನ್ನ ಪಿಳ್ಳಗೋಬಿ ಎಲ್ಲ ಎಚ್ಚರಿಕೆ. ನಿನ್ನ ಬಂದ ದಾರಿ ಇಡಿ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಹಾಗೆಯೇ ತೀರುವುದು ಈ ರಾಧೆಯನಿಗೆ ಮೃಷ್ಟಾನ್ನವು ಉದ್ದೇಶಿಸುವುದಿಲ್ಲ. ಯದುಪತಿ, ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಒಪ್ಪಲಾಗದು. ಕರ್ಣ, ನೀನು ಕೂಡ ಇವರಂತೆಯೇ ಮಾತನಾಡುತ್ತಿರುವೆ. ಅರ್ಜುನನ ಮೇಲಿನ ವೈಯಕ್ತಿಕ ವೈರವಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹನೇ ಬಲಿ ಕೊಡಲು ಯತ್ನಿಸುವೆ. ಇದು ನಿನ್ನ ಧರ್ಮವೇ ಕರ್ಣ? ಧರ್ಮದ ನುಡಿಗಳನ್ನು ಆಡುತ್ತಿರುವೆಯ ಕೃಷ್ಣ? ಧರ್ಮದ ನುಡಿ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದಿವ ನಿನಗೆ ಗಾತನ್ಯಾರೋ ಇತವಾ ಬಯಸಿ ಕೆಣಕಿ ಫಲಿಸಿದೊಡೆ ಒದಗುವುದು ಈ
ಕೃಷ್ಣ, ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ? ಈ ನನ್ನ ಕೌರವ ಸ್ವಾಮಿಗಾಗಿ ನನ್ನ ತನು ಮನ ಧನವನ್ನು ಅರ್ಪಿಸುತ್ತೇನೆ. ಆ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪಲಾಗದು. ಕರ್ಣ, ನಿನ್ನ ಧರ್ಮ ನುಡಿಗಳಿಂದ ಯಾದವಗಣಿಯ ಗಂಟಲು ಬಿಗಿದಂತಾಯಿತು. ಓಹೋ, ಮೇರಿ ಮೀರಿತು. ಈ ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಸುಯೋಧನ, ಕೃಷ್ಣ, ಆದರೊಂದು ಮಾತು ಹೇಳುವೆನು ಕೇಳು. ಹೇಳು. ಭಾರತ ಭೂಮಿ ಸಲಹಿಸಿ ದುರಾಸ ಸಮಾನ ಸೌರ್ಯ ಭಾರತ ಭೂಮಿ ಅನುಜಾತರ ಅನುಜಾತರ ಕರೆಯಲಿಟ್ಟು ಜಾತಿ ಪಡೆ ಸುಖಿಯಾಗುವುದಿಲ್ಲ. ಕರೆಯಲಿಟ್ಟು ಜಾತಿ ಪಡೆ ಸುಖಿಯಾಗುವುದಿಲ್ಲ. ಭೈರವನೇ ಭೈರನೆಯಾದ ಭೈರವನೇ ಭೈರನೆಯಾದ ಬಾಲೈ ಬಲು ಧರ್ಮ ನಿರ್ಗಲ ಗುಣ ಚರಿತ ಕರುಣ ಬರಿದ ಒಣಗುಣಯುತ ನೇಸಿ ಪರೆ ಬಾಲೈ ಬಲು ಧರ್ಮ ನಿರ್ಗಲ ಗುಣ ಚರಿತ ಕರುಣ ಬರಿದ ಹೊರಗುಣಯುತ ನೇಸಿ ಪರೆ ಭಾರತ ಭೂಮಿ ಸಜೈಸಿ ದುರಾಸ ಸಮಾನ ಸೌರ್ಯದ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜೈಸಿ ದುರಾಸ ಜೈಸಿ ದುರಾಸ. ಸುಯೋಧನ, ಕೃಷ್ಣ, ಈ ನಿನ್ನ ಗುರು ಹಿರಿಯರು, ಸಹೋದರರು, ಬಂಧುಗಳು ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಶಾಂತಿಯೇ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವವಾದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಘಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮತ್ಸು. ದಾನವ ವಿಜಯ್ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯದ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಆಳಬೇಕೆಂತ ಇಚ್ಛೆ ಅವರಿಗಿದ್ದರೆ ಈ ದುರ್ಯೋಧನ ಹೊರತು ಮತ್ತಾರಿಗೂ ಸಾಧ್ಯವಿಲ್ಲ. ಆ ಪಾಂಡವರು ಕ್ಷೋತ್ರ ಧರ್ಮವಿರುವುದೇ ಏಳಿ ಪಾಂಡವರೊಳ್ ಕೃಷ್ಣ. ಕ್ಷೋತ್ರ ಧರ್ಮವಿರುವುದೇ ಏಡಿ ಪಾಂಡವರೊಳ್
ಕೃಷ್ಣ, ಸುಯೋಧನ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಅವರ ಕೈಯಲ್ಲೊಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ನನಗೆ ಯುದ್ಧವನ್ನು ಭಯ ತೋರಿವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ ಹಾಗೂ ಮೋಕ್ಷ ಆಗ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು, ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವೇ ಯುದ್ಧವಾದರೆ ಅದು ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ಏನೆಂದು ಹೇಳುವೆಯಾ? ನಿನ್ನ ಅಪರಾಧಗಳು ಅನಂತ, ಅಗಣ್ಯ. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಗರ್ವಿದ ನೀನು ಈ ಶಕುನಿಯ ಸಲಹೆಯಂತೆ ವಿಧಿಷ್ಠರನ್ನು ಕಪಟ ಜೂತಕ್ಕೆ ಎಳೆದು ತಂದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ಲೆಕ್ಕಿಸದೆ ರಾಜಸಭೆಗೆ ಎಳೆ ತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧಗಳು ಅನಂತ ಕಾಲದ ಪ್ರಳಯದ ಧೂಮಕೇತುವಂತೆ. ನಿನ್ನ ನೀಚ ಶಕ್ತಿಯು ನಿನ್ನ ಹಿಂಬಾಲಿಸುವುದು ನೆನಪಿನಲ್ಲಿಡು. ಸತ್ಯವಂತರು, ಧರ್ಮನಿಷ್ಠರಾದ ಪಾಂಡವರು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಭಾಷಣ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಿಂದ ಪ್ರವೃತ್ತನಾದ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸುವುದಿಲ್ಲ. ನೀನಾಗಿಯೇ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೆ ಹೋದರೆ ಎಲ್ಲವನ್ನು ಅವರೇ ಅಪಹರಿಸುವರು. ಎಲ್ಲವನ್ನು ಅವರೇ ಅಪಹರಿಸಲು ಇದು ಗೋಪಿಕಾಂಗಿರ ಮನೆಯ ಬೆಣ್ಣೆ ಮುದ್ದೆ ಎಲ್ಲವೋ ಗೊಲ್ಲ. ಇದು ಕುರುವೀರರಿಂದ ರಕ್ಷಿತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲದಂಕ ಮಲ್ಲ. ಇದು ನೀನು ಚೆಂದಾಗಿ ತಿಳಿದಿರು. ಹೋಗಲಿ ಸುಯೋಧನ, ಇಂದ್ರಪ್ರಸ್ಥ ಆದಿ 5 ಊರುಗಳನ್ನಾದರೂ ಕೊಡು. ಆ ಪಾಂಡವರು ಅದರಿಂದಲೇ ತೃಪ್ತಿ ಪಡುವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷಾಟನ ಮಾಡುತ್ತಿದ್ದ 50 ಊರುಗಳು ಸಿದ್ಧವಾಗಿರುವುದು. ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೆ ಒಂದು ಭಿಕ್ಷಾಪಾತ್ರೆಯನ್ನು ಕೊಡಿಸಿವೆ. ಸುಯೋಧನ, ನಮ್ಮ ಭೀಮಸೇನಾದರೂ ಮಹಾವರ್ಣ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಕಲಕಿ ಬಿಡುವನು. ಅವನಿಗೋಸ್ಕರ ಒಂದು ಊರನ್ನಾದರೂ ಕೊಡು. ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನಾದರೂ ಮಹಾವರ್ಟ. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಕಲಕಿ ಬಿಡುವನು. ಅವನಿಗೋಸ್ಕರ ಒಂದು ಊರನ್ನಾದರೂ ಕೊಡೆಯಾ ಎಂದೆ. ಕೇಳಿದ್ರ ಈ ವಿಚಿತ್ರವಾದ ಮಾತುಗಳನ್ನು? ಓ ಭೀಮನಿಗೆ ಒಂದು ಊರಂತೆ, ಆ ನನ್ನ ಕಡು ವೈರಿಗೆ ಒಂದು ಊರಂತೆ. ಅದು ನಿನ್ನ ಭ್ರಮೆ. ಆಗಲ್ಲ ಹೇಳುವನು ಕೇಳು. ಕೆಟ್ಟರೂ ಸರಿಯ ಕಟ್ಟ ಕಡೆಯಲಾಗಿ ಕಾಡಿಗೆ ಹೊಟ್ಟಲೇಬೇಕೆಂದು ಪಟ್ಟು ನಿಂತಿರುವ ಈ ಕೆಚ್ಚದೆ ಕಟ್ಟಾಳು ಕೌರವೇಶವನ್ನು ಅಂದು ಸ್ವಯಂವರದಲ್ಲಿ ಕೆಣಕಿ ಕ್ಯಾಕಿ ಹಾಕಿನ ಕಾಲ ಆ ಪಾಂಡವರ ಸತಿ ಚಾಲಿ ಅಂದೇ ಕೃಷ್ಣನು ಈ ಛಲವ ಭೂತನಾಥೇಶ್ವರನೇ ಕದನಕ್ಕೆ ನಿಂತರೂ ಸರಿಯೇ. ಕಳಿಯಂಶದಿಂದ ನಿರ್ಮಿಸಲಾದ ಈ ನನ್ನ ಕುರು ಸಾಮ್ರಾಜ್ಯ ರಕ್ತದ ಮಡಿನಲ್ಲಿ ಕೊಚ್ಚುವುದು ಸರಿಯೇ. ಹಸ್ತಿನಾಪುರದ ಸಿಂಹಾಸನಾಧೀಶ್ವರ ನಾನು ಈ ಹಸ್ತಿನಾಪುರದ ಮಸಣದ ಮಂಡಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆರವನ್ನು ಕೊಡೆ. ಹರಿ ಹಠ ಮಾಡಿ ಎಲ್ಲಲ್ಲಿ ನವ ರಾಜ್ಯವ ಹರಿಯ ಹಠ ಮಾಡಿ ಎಲ್ಲಲ್ಲಿ ನವ ರಾಜ್ಯವ. ಛಲವನ್ನು ಬಿಡನು, ನೆಲವನ್ನು ಕೊಡೆನು. ಛಲವನ್ನು ಬಿಡನು, ನೆಲವನ್ನು ಕೊಡೆನು. ಛಲವ ಜಯಿಸಿ ಕನಮುದಲ್ಲಿ ಮೆರೆಯು ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಾ ದಾರಿ ಕೊಡುವುದಿಲ್ಲವೋ ಕೃಷ್ಣ. ಆ ಪಾಂಡು ನನ್ನನ್ನು ಎನ್ನೊಡನೆ ಹಿತವ. ಆ ಪಾಂಡು ನನ್ನನ್ನು ಎನ್ನೊಡನೆ ಹಿತವ. ಅಡಿಕೆಲಲ್ಲಿ ರಜ ನೋಡಿಕೊಳ್ಳುವೆನು. ಅಡಿಕೆಲಲ್ಲಿ ರಜ ನೋಡಿಕೊಳ್ಳುವೆನು. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಛಲವ ಜಯಿಸಿ
ಯುದ್ಧದಲ್ಲಿ ಪಾಂಡವರು ಸೊತ್ತು ದಾಸರಾಗಿ ಬರೋ ರೀತಿಯ ನರಿಯದ ಈ ಪರಿನುಡಿವೆಯ ಪ್ರೀತಿಯ ನರಿಯದ ಈ ಪರಿನುಡಿವೆ ಛಲವನ್ನು ಬಿಡೆನೋ ನೆಲವನ್ನು ಕೊಡೆನೋ ಛಲವನ್ನು ಬಿಡೆನೋ ನೆಲವನ್ನು ಕೊಡೆನೋ ಛಲವ ಜಯಿಸಿಗನ ಮುದದಿ ಮೆಲೆಯುವೆ ಹೊಡುವುದಿಲ್ಲವೋ ರಾಜವ ಕಡೆಯ ಮಾತಿದು ನಾ ಸಾರಿವೆ ಹೊಡುವುದಿಲ್ಲವೋ ಬಿಡುವುದಿಲ್ಲವೋ ಹೊಡುವುದಿಲ್ಲವೋ ರಾಜವ ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿ ಎಂಬುದ ಮಾಯಾ ಸ್ವರೂಪವನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ. ಹಿಂದೆ ನೀನು ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1ನೇ ಹೆಜ್ಜೆನು ಭೂಮಿಯನ್ನು ಮೆಟ್ಟಿ 2ನೇ ಹೆಜ್ಜೆನು ಆಕಾಶವನ್ನು ಹೊಳೆದು 3ನೇ ಹೆಜ್ಜೆ ಹೇಳಲು ಸ್ಥಳವಿಲ್ಲದೆ ಬಲಿಚಕ್ರವರ್ತಿಯ ಮಸ್ತಕದ ಮೇಲೆ ಇಟ್ಟು ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ ನೀನು? ಅದು ಲೋಕ ಕಲ್ಯಾಣಕ್ಕೆ. 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಬಲಿಚಕ್ರವರ್ತಿಯೇ ಪಾಡಾಗಿರಬೇಕಾದ್ರೆ ನಾನೇನಾದರೂ 1 ಊರನ್ನು ಕೊಟ್ಟಿದ್ದೆ ಆದರೆ ನನ್ನ ಗತಿ ಏನಾಗುವಂತ ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ, ಚೆನ್ನಾಗಿ ಬಲ್ಲೆ. 1 ಊರಲ್ಲ 1 ಗೋಪಾಲನ ಸ್ಥಳದಲ್ಲಿ 1 ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ನೀನು ಹೊರಟು ಅದಕ್ಕಿಂತ ಒದರುವೆ ಅದೇ ಮಾತನುಡಿವೆ ಕೃಷ್ಣ, ಅದಕ್ಕಿಂತ ಒದರುವೆ ಅದೇ ಮಾತನುಡಿವೆ ಕುಲಹೀನ ಕುಲವ ಮರದಯ ಕುಲಗಳು ಕಡಿಮೆನೆ ಬಿಡುವಿದೆ ಕುಲಹೀನ ಕುಲವ ಮರದಯ ಕುಲಗಳು ಕಡಿಮೆನೆ ಬಿಡುವಿದೆ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಉಚಿತವಲ್ಲವೇ? ಯಾದವ ಕುಲದ ಕಳಂಕ ಸ್ವರೂಪನೇ. ಕೌರವೇಶ್ವರ, ಈ ದರ್ಪಿದ ವಾಕ್ಯವನ್ನು ಎಷ್ಟು ಹೊತ್ತು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜಸಭೆ ಅಲ್ಲ, ಪಾಂಡವಂದರಾದ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಈ ಪರಿಪುಷ್ಟರಾದ ಈ ರುದ್ರರು ನಿನ್ನ ನಿಂದನೆಯನ್ನು ಚಿತ್ರವಾಗಿ ಕೇಳಿದ್ರು ನೋಡು. ಸಮಯ ದೊರಕಿದ್ದರೆ ಇವರೆಂತಹ ಎದರತಕ್ಕವರಲ್ಲ. ನಡೆಯೋಣ, ನಾವಿನ್ನು ಹೊರಡೋಣ. ಹೋಗುದು ಎಲ್ಲಿಗೆ ಸಹೋದರ? ಬಂಧಿಸಿರಿ ಕೃಷ್ಣನನ್ನ. ಯಾರನ್ನ ಬಂಧಿಸಿರೋ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ? ಇದು ನಿಮ್ಮಿಂದ ವ್ಯರ್ಥ, ನಿಮ್ಮಿಂದಾಗದು. ಶರಣದಿರು ತಾಂಬತ್ತುವೆ ಮಳೆಗೆ ಕಾಯುತ್ತ ನಾರುವುದೇ ಬಿರುತ ಬಿರುಗಾಳಿ ಬಡಿತಕ್ಕೆ ಗಿರಿಸಿಗರಗಳು ಚಲಿಸುವವೇ ನರಿಮಾಳ
ನಿನ್ನ ಮಾತುಗಳಿಂದ ಫಲವಿಲ್ಲ ಕೃಷ್ಣ. ಬಂಧಿಸಿರಿ ಕೃಷ್ಣನ. ಶಿವಧನ, ಈ ಧರ್ಮವು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ಅದು ತಾವೇ ನಿರ್ಣಯಿಸಲ್ಪಡಬೇಕು. ಯಾರು ನಿರ್ಣಯಿಸಬೇಕಾಗಿಲ್ಲ, ಅದು ನಾನು ಆಗದೆ ನಿರ್ಣಯಿಸುತ್ತೇನೆ. ಏನಂದು? ಯಾರಿಗೋ? ಸಾರ್ವಭೌಮನಿಗೆ. ಏನೆಂದು? ಪಾಂಡವರ ರಾಯವಾರಿಯನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಸಲಹೆ ನೀಡಿದ್ದಾರೆ. ಓಹೋ, ಶಕುನಿಯ ಸಲಹೆ ಅಂದ ಮೇಲೆ ಅದು ಅದ್ಭುತವಾಗಿ ಇರಬೇಕು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರನಾಗಿ ಸ್ವೀಕರಿಸುವೆನು. ಸ್ವೀಕರಿಸು. ಬಂಧಿಸಿರಿ ಕೃಷ್ಣನನ್ನು. ಈಗ ಬಂಧಿಸಿರಿ ನನ್ನನ್ನು. ಶಕುನಿ ಅಗ್ರಜ, ನಾನಯ್ಯ ಗರುಡ. ಅಗ್ರಜ ಅಂಗನ ವೀರ ಕರ್ಣನೆ. ಎಲ್ಲೋ ಮಾಯೆ ಮಾಯೆ ಎಲ್ಲೋ ಮಾಯೆ, ಎಲ್ಲೆಲ್ಲೋ ಮಾಯೆ.